ಸರ್, ನಿಮ್ಮ ತಮ್ಮ ತುಂಬ ಕ್ರಿಟಿಕಲ್ ಕಂಡೀಷನಲ್ಲಿದ್ದಾನೆ. ಆಪ್ರೇಷನ್ ಮಾಡಿದರೆ ಸರಿ ಹೋಗೋಕ್ಕೆ ಚಾನ್ಸಸ್ ಇದೆ. ಓಯ್ ಸೇಗರ, ತಗೋ. I'm in for a good cause. Why should I fear? ಹೃದಯ ಕಿತ್ತು ಹೋದು ನಿನದೇ ಕೈಯಿಂದ. ಯಾವರ್ಸಿ ನಾನು ಸುಮ್ಮನಿದ್ದೆ, ಆದರೆ ಸುಮ್ಮನೆ ಅಲ್ಲ. ರಕ್ತದ ಹೊರೆಗಳಲ್ಲಿ ಹುಟ್ಟಿದೆ ಈ ಹುಲಿ. ದ್ರೋಹ ಮಾಡಿದ್ರು ಈಗ ಬೆಲೆ ಕೊಡ್ತಾರೆ. ಈ ಲೋಕ ಕಲಿಯುತ್ತೆ, ನಂಬಿಕೆ ಮಾಡ್ತಾರೆ. ರಕ್ತದ ಬಣ್ಣದಲ್ಲಿ ಬರೆದ ಕಥೆ ಇದು, ನಂಬಿಕೆಯ ಬೆಲೆ ಇಲ್ಲದ ಕಾಲ ಬಂದಿದೆ. Oh shit! How can he do that? Who's it? ಫೋನ್ ಕೊಡು. Hello? ಹಲೋ,
ಸಾಹೇಬ್ರೆ. ಯಾರಪ್ಪ ಇದು? ಅಯ್ಯೋ, ನಾನು ಗುಡ್ ಸಿಗ್ತಿಲ್ವಾ? ಇಲ್ಲ. ಸರಿ, ನಿಂಗೆ ಜ್ಞಾಪನ ಬರ್ತಿಲ್ವಲ್ಲ? ಲೆಟ್ ಮಿ ಇಂಟ್ರಡ್ಯೂಸ್ ಮೈ ಸೆಲ್ಫ್. ನೀವಿವಾಗ ಹ್ಯಾಂಡಲ್ ಮಾಡ್ತಿರೋ ಕೇಸ್ ಮೇನ್ ಅಕ್ಯೂಸ್ ನಾನೇ. What the? ಏ ಇರಿ 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 ಇರಿ, ಆ ಸೆಂಟೆನ್ಸ್ನ ಆಮೇಲೆ ಕಂಪ್ಲೀಟ್ ಮಾಡುವರಂತೆ. ಇವಾಗ ನಿಮ್ಮನ್ನ ಭೇಟಿ ಆಗ್ಬೇಕಂತೆಲ್ಲ ತುಂಬ ಆಸೆ ಆಗ್ತಿದಲ್ವಾ? ಏನು ಮಾಡಲಿ? ನೀವೊಂದು ಮಾಡಿ. ನೀವು ನಮ್ಮ ಗಂಗಾ ಹಾಸ್ಪಿಟಲ್ಸಲ್ಲಿ ಒಂದು ಸರ್ಜನ್ ವರ್ಕ್ ಮಾಡ್ತಿದ್ರಲ್ಲ, ನಂಜೇಗೌಡ್ರಂತ, ಅವ್ರ ಮನೆಗೆ ಬಂದ್ಬಿಡಿ. ಇವಾಗ ಬೆಳಗ್ಗೆ 5:15 ಆಗ್ತಾ ಬರ್ತಿದೆ. 5:43 ಬಂದ್ಬಿಡಿ. ನಿಮ್ಮ ಕೈಗೆ ನಾನು ಸಿಗ್ತೀನಿ. ನೀನೇ ಅಂತ ಹೆಂಗೋ ನಂಬೋದು? ಸಾರ್, ನೀವು ಬನ್ನಿ ಸಾರ್. ನೀವು ಬರೋಷ್ಟರಲ್ಲಿ ನಿಮಗೆ ತಿಥಿ ಊಟ ರೆಡಿ ಮಾಡಿ ಇಟ್ಟಿರ್ತೀನಿ. ಬಂದು ಉಣ್ಬಿಟ್ಟು ಹೋಗಿ, ಸರಿನಾ? ಇವಾಗ ಕಂಪ್ಲೀಟ್ ಮಾಡ್ಕೊಳ್ಳಿ ಸರ್ ಆ ಸೆಂಟೆನ್ಸ್ನ. ವಾಟ್ ಅವ್ರ ಮನೇಲಿ ಯಾಕೆ? ಹೇ ಹೇ, ಏನ್ ಮಾಡಕ್ ಹೊರಟಿದ್ಯಾ? Sir, I request you to grant an immediate order for an encounter. Do not ask me the reasons. Just trust me. I'm going to kill the... And you know who. Please, sir. Permission granted, Ajay. Thank you, sir.
ಸರ್, ನನ್ನ ತಮ್ಮನ್ನ ಹೆಂಗಾದರೂ ಕಾಪಾಡಿ ಸರ್. ನನಗೆ ನನ್ನ ತಮ್ಮನ ಬಿಟ್ಟರೆ ಬೇರೆ ಯಾರೂ ಇಲ್ಲ ಸರ್. 12 ಲಕ್ಷ ಕಟ್ಬಿಟ್ಟು ಬನ್ನಿ ಸರ್, ಆಮೇಲೆ ಆಪ್ರೇಷನ್ ಶುರು ಮಾಡ್ತೀವಿ. ಏನು ನಂಜೇಗೌಡ್ರೆ? ನೀನಾ? ನಮಸ್ತೆ. ಇಷ್ಟು ಬೇಗ ಹೋದ? ಒಂದೆರಡು ಪಂಚಿಗೆ ತೀರೋದ ವೇಸ್ಟ್ ನನ್ನ ಮಗ. ಎಷ್ಟೆಲ್ಲ ಕನ್ಸು ಕಟ್ಕೊಂಡಿದೆ ಆ ಸುತ್ತಿಗೆ ಎತ್ಕೊಂಡು ರಪ್ಪ ರಪ್ಪ ಅಂತ ಓಡಿಯಕ್ಕೆ. ರತ್ತಂಗೆ ಸ್ಪ್ಲಾಶ್. ಇವನೆಲ್ಲ ಡಾಕ್ಟರ್ ಅಂದ್ರೆ ಅಜ್ಜಿ. ನನಗ್ ಸಾಲ್ತಿಲ್ಲ, ರಕ್ತ ನೋಡ್ಲೇಬೇಕೀಗ. Just be my, be my, be my, be my, be my lover. Just be my, be my, be my, be my, be my lover. Prema breathing and drowning down in the kanno, mella mella pulling me now. I can never let you fly away. You're my baby, I wanna see you every day. Going crazy, adu ninninda. I'm never easy. adu tilidena. Like I just keep trying every day. You're filled in my heart in every way. ಏಯ್, ಮಾಡಬೇಕಿರೋ ಕೆಲಸನ ಕರೆಕ್ಟಾಗಿ ಮಾಡು. ಹೋಗು.
ಬರಿ ಕೆನ್ನೆಗೇನ ಮುತ್ತಿಡುವ ಆಸೆಯನ್ನ ನಿನ್ನೆದುರಲ್ಲಿ ಹೇಗೆ ಹೇಳಲೇ Just be my lover. Why should I be your As usual, late, sir. ಡಾಕ್ಟರ್ ಎಲ್ಲೋ? ಈ ಪೊಲೀಸವರು ಯಾಕಾದ್ರೂ ಲೇಟ್ ಬರ್ತಾರೋ ಯಪ್ಪಪ್ಪ ಸಾರ್ ರಕ್ತ ನೋಡಿ ಸಾರ್. ಹೇಳೋ ಅಂಜೇಗೌಡ್ರು ಎಲ್ಲೋ? ಸೈಕ್ ಸಾರ್ ಸೈಕ್. ಎಲ್ಲೋ ಸಾರ್ ಇರಿ ಸರ್ ನಾನು ಹೇಳ್ದೆ ತಾನೆ ತಿಥಿ ಊಟ ರೆಡಿ ಮಾಡಿಟ್ಟಿರ್ತೀನಿ. ರೆಡಿ ಆಗಿದೆ, ಹೋಗಿ ತಿಂದ್ಬಿಟ್ಟು ಬನ್ನಿ. ಹೋಗಿ ಅಪ್ಪಾ. ಏನೋ ಇದು? ಸರ್ ಸರ್ ಕಮ್ಮಾಗಿರಿ ಸರ್. ಯಾಕೋ? ಹೇಳ್ತಿ ಬನ್ನಿ ಸರ್. ಬಾರೋ ನಡಿಯೋ. ಸಾರ್, ಈ ನನ್ನ ಮುಖದಲ್ಲಿರುವ ರಕ್ತವನ್ನು ಕಂಡರೆ ಯಪ್ಪಪ್ಪ ಎಂತ ಕಳೆ, ಎಂತ ಆನಂದ ಅಲ್ವಾ ಸಾರ್? ಯಾಕೋ ಕೊಂದೆ? ಬೈ ಓನ್ಲಿ ಡಾಕ್ಟರ್ಸ್ ನಮ್ಗೆ ದೇವರಿದ್ದಂಗೆಲೋ. ನಮ್ಮ ಜೀವನ ಅಪಾಯದಲ್ಲಿರುವಾಗ ನಮ್ಮ ಪ್ರಾಣವನ್ನು ಉಳಿಸೋರಲ್ಲೇ ತವರ್ನ ಹೋಗಿ ಅದೇ ಡಾಕ್ಟರ್ ಒಂದು ಕೊಳ್ಳೆ ಮಾಡಿದ್ರೆ, ಅದು ಒಂದು 11 ವರ್ಷ ಮಗುನ ಕೊಳ್ಳೆ ಮಾಡಿದ್ರೆ, ನೀವು ಅವ್ರ ಅಣ್ಣನ ಸ್ಥಾನದಲ್ಲಿದ್ರೆ ಹಂಗೆ ನೋಡ್ತಾ ಇದ್ರ ಸರ್? ಸುಜಯ್ ಅಂತ ಒಂದು 11 ವರ್ಷ ಮಗು. ಆ ಮಗುಗೆ ಯಾರೂ ಇರಲಿಲ್ಲ, ಅಪ್ಪ ಅಮ್ಮ ಯಾರೂ ಇಲ್ಲ. ಅವನಿಗಿದ್ದಿದ್ದು ಒಬ್ಬನೇ ಅಣ್ಣ ವರುಣ್. ಸುಜಯ್ಗೆ ಭೀಕರವಾದ ನೋವಿತ್ತು. ಆ ನೋವು ಸರಿ ಹೋಗುತ್ತೆ 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 ಅಂತ ಅವ್ರ ಅಣ್ಣಂಗೆ ಬಿಟ್ಬಿಟ್ರು. ಆದರೆ ಅದೇ ನೋವು ಒಂದಿನ ಗಂಭೀರವಾಯಿತು. ಅವಾಗ ಎತ್ಕೊಂಡು ಓಡ್ದ.
ಅವ್ರ ಅಣ್ಣ ಹಾಸ್ಪಿಟಲ್ಗೆ. ಅಲ್ಲೋಗಿ ನೋಡಿದ್ರೆ ಡಾಕ್ಟ್ರು ಆಪರೇಷನ್ ಮಾಡಲೇಬೇಕು, ಇಲ್ಲಾಂದ್ರೆ ಆ ಮಗುನ ಉಳ್ಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಎಂತ ಮಾಡಲಿ, 12 ಲಕ್ಷ ಬೇಕು ಆಪರೇಷನ್ ಮಾಡಿಸೋಕ್ಕೆ. ವರುಣ್ ಅವನೇನೊಂದು ಮಿಡಲ್ ಕ್ಲಾಸ್ ಸೇರಿದ ಮಗ. ಸುಜಯ್ಗಂತ ಸೇರಿಸಿದ ಹಣ ಒಡವೆ ಎಲ್ಲ ಅಡವಿಟ್ಟು ಹೋಗ್ ಕೊಟ್ಟ. ಸರ್, ನನ್ನ ತಮ್ಮನ್ನ ಹೆಂಗಾದ್ರೂ ಕಾಪಾಡಿ ಸರ್, ನನಗೆ ನನ್ನ ತಮ್ಮನ್ ಬಿಟ್ರೆ ಬೇರೆ ಯಾರೂ ಇಲ್ಲ ಸರ್ ಅಂತ ಬೇಡ್ಕೊಂಡ. ಡಾಕ್ಟರ್ ಕೇಳಲಿಲ್ಲ. ಇಂಥವ್ರನ್ನ ಎಷ್ಟು ನೋಡಿದೀವಿ. ಹೋಗಿ ಮೊದಲು ದುಡ್ಡು ಕಟ್ಬಿಟ್ಟು ಬನ್ನಿ, ಆಮೇಲೆ ಆಪರೇಷನ್ ಶುರು ಮಾಡೋಕ್ಕಾಗೋದು ಅಂತ ಹೇಳ್ಬಿಟ್ರು. ಆಪರೇಷನ್ ಶುರುನೇ ಮಾಡಿಲ್ಲ. ಬಾಕಿ 2 ಲಕ್ಷ ಇತ್ತು. ಕೇವಲ 2 ಲಕ್ಷಕ್ಕೋಗಿ ಆಪರೇಷನ್ ಶುರು ಮಾಡಿಲ್ಲ ಸರ್ ಅವರು. ಸರಿ, ಏನೋ ಡಾಕ್ಟರ್ ಹೇಳಿದ್ರು ಕಟ್ಲೇಬೇಕು, ತಮ್ಮ ಬೇರೆ ಬೇಕು ವರುಣ್ಗೆ ಅಂತ ಹಂಗೆ ಹೋದಾಗ ಓ ಶಿಟ್ ಅಂತ ಒಂದು ಲೇಡಿ ಶಬ್ದ. ಓಟಿ ಒಳಗಡೆಯಿಂದ ಆ ಶಬ್ದ ಕೇಳಿಸ್ತು. ಏನ್ ಮಾಡೋದಂತ ವರುಣ್ ಗೊತ್ತಿಲ್ಲ. ಒಳಗ್ ನುಗ್ದಾಗ ಡಾಕ್ಟರ್ಸ್ ಎಲ್ಲ ಅಲ್ಲಿ ಸೈಡಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ರು. ಅವರಿಗೂ ಆ ಪೇಷಂಟ್ಗೂ ಏನೋ ಸಂಬಂಧ ಇಲ್ದಿರೋ ತರ. ಅದನ್ನ ಬಿಟ್ಟಾಕಿ ಮುಂದೆಲ್ಲ ಹೋಗಿ ನೋಡಿದ್ರೆ ಸುಜಯ್ ಆಲ್ರೆಡಿ ತೀರೋಗಿದ್ದ. ಸತ್ತ ಹೆಣ್ಣನ ಇಟ್ಕೊಂಡು ಅಣ್ಣ ಮಾಡಕ್ ಪ್ರಯತ್ನ ಪಟ್ರು ಸಾರ್. ಅವ್ರಣ್ಣ ವರುಣ್ ಒಳಗಡೆ ಆಲ್ರೆಡಿ ಕುಸ್ತೋಗಿದ್ದ. ಆ ನಿಮಿಷ ವರುಣ್ ಏನ್ದ್ರ ಬಗ್ಗೆ ನೀವು ಯೋಚನೆ ಮಾಡಿದೆ. ಅವ್ರ ತಮ್ಮಂಗ್ ಮಾಡ್ಬೇಕಾದ ಎಲ್ಲ ಕಾರ್ಯವನ್ನು ಮುಗಿಸಿ ಆ ಡಾಕ್ಟರ್ಸ್ಗಳಿಗೆ ನರಕ ತೋರಿಸ್ಬೇಕಂತ, ನರ ರಾಕ್ಷಸರಂತೆ ಕೊಲ್ಬೇಕಂತ ಹೊರಟ ವರುಣ್ ಆ ಕೊಲೆಯನ್ನೆಲ್ಲ ಮಾಡಿ ಇವಾಗ ನಿಮ್ ಮುಂದೆ ಬಂದು ನಿಂತಿದ್ದೀನಿ ಸಾರ್. ಆ ವರುಣ್ ನಾನೇ. ಮಾಡಿದ ಒಂದು ಕೊಲೆ, ಇದ್ರಲ್ಲಿ ಜಸ್ಟಿಫಿಕೇಶನ್ ಬೇರೆ ಬೇಕಾ ಸಾರ್? ಇರಿ ಸರ್. ಸರ್ ಹೋಗೋ, ನಮ್ಮ ಹತ್ರ ಹೇಳಿದ್ರೆ ಏನಾಗಿರೋದು ಸರ್? ಕಾಮ್ ಸರ್, ಸಮಾಧಾನ ಸರ್, ಸಮಾಧಾನ. ನಿಮ್ ಹುಡ್ಕೊಂಡು ನಿಂಗೆ ಪೊಲೀಸ್ ಸ್ಟೇಷನ್ ಬಂದ್ವಿ. ಅಲ್ಲಿ ಯಾರು ಕಂಪ್ಲೇಂಟ್ ತಗೊಳಕ್ ರೆಡಿ ಇರ್ಲಿಲ್ಲ. ಆಮೇಲೆ ಗೊತ್ತಾಯ್ತು. ಸಾರ್ ಇರಿ ಸರ್, ಒಂಚೂರು ಇರಿ ಸರ್. ಆಲ್ರೆಡಿ ಆ ಡಾಕ್ಟರ್ಸ್ ನನ್ನ ಮಕ್ಕಳು ದುಡ್ಡು ಕೊಟ್ಟವ್ರೆ ಅಂತ. ಸರ್ ನೀವು ಒಳ್ಳೆವ್ ಸರ್, ನೀವೇನು ಮಾಡಿಲ್ಲ ಅಂತ ನನಗೆ ಗೊತ್ತು. ಇವಾಗ ನನಗೆ ಬಿಲ್ಡಿಂಗಿನ ಆರಣ ಅಂದ್ರೆ ಭಯ.
ಫ್ಯಾನಿಗೆ ನೇಣು ಹಾಕೋಣ ಅಂದ್ರೆ ಅದು ಭಯ. ಯಾಕಂದ್ರೆ ಕಷ್ಟ ಬಿದ್ದು ಸಾಯ್ಬೇಕಲ್ವ. ಕೈ ಕುಯ್ಕೊಂಡು ಸಾಯೋಣ ಅಂದ್ರೆ ಅದು ಭಯ ಸಾರ್. ಯಪ್ಪ, ಅದು ಹೆಂಗಾದ್ರೂ ಸೂಸೈಡ್ ಮಾಡ್ಕೊಳ್ತಾರೋ ಯಪ್ಪಪ್ಪಪ್ಪ. ಧೈರ್ಯ ಆಗ್ಬೇಕು ಸರ್, ಧೈರ್ಯ ಆಗ್ಬೇಕು. ಏನ್ ಸೂಸೈಡಾ? ಇರಿ ಸರ್, ಮ್ಯಾಟ್ರ್ ಇನ್ನ ಮುಗ್ದಿಲ್ಲ. ಸಾರ್, ಸಾಯಕ್ಕೊಂದು ದಾರಿ ಬೇಕಿತ್ತು. ಬಾಳ್ ಇನ್ನೇನ್ ಮಾಡ್ಲಿ ಸಾರ್, ನನ್ಗಂತ ಯಾರು ಇಲ್ಲ ಈಗ. ಅದಕ್ಕೆ ಸರ್ ಒಂದು ಗಣ್ಣು ಬೇಕಿತ್ತು, ಪಟ್ ಅಂತ ಹೋದ್ರೆ ಪುಟ್ ಅಂತ ಹೋಗಕ್ಕೆ. ಕದ್ದಿದ ಹಣ ಎಲ್ಲಿಟ್ಟಿದ್ಯಾ ಸಾರ್? ಹೇಳೋ. ಅದು ಎಲ್ಲಿ ಹೋಗ್ಬೇಕೋ ಅಲ್ಲಿ ಹೋಗಿದೆ, ಏನಾಗಬೇಕೋ ಅದಾಗುತ್ತೆ, ಗೊತ್ತಾಗುತ್ತೆ ಸಾರ್. ಹೇ 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 ಹೇ, ಲೋ ಎಲ್ಲೋ ಇದೆಯೋ, ಮ್ಯಾನೇಜರ್ ಫೋನ್ ಮೇಲೆ ಫೋನ್ ಮಾಡ್ತಿದ್ದಾನೆ. ಇಲ್ಲೇ ಇದೀನಿ ಲಿಕ್ಕಿ, ಒಂದು 5 ಮಿನಿಟ್ಸ್ ಬಂದೇ ಇರು. 5 ಮಿನಿಟ್ಸ್. ಅದ್ಯಾವುದೋ ಮೊನ್ನೆ ಹೊಸ ಹಾಸ್ಪಿಟಲ್ ಕಟ್ಟಿದ್ದಾರೆ, ಸುಜಯ್ ಹಾಸ್ಪಿಟಲ್ಸ್ ಅಂತ. ಅವರು ಜನರಿಗೆ ಫ್ರೀ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಿದಾರಂತೆ. ಸೊ ಅದ್ರ ಬಗ್ಗೆನೇ ಕವರೇಜ್ ಇವತ್ತು. ಎಷ್ಟು ಕಾಲ್ ಮಾಡ್ಲಿ ಶೇಖರ್? ಯಾರಂತ ಮಾಡ್ಬಾವ? ಸುಜಯ್ ಹಾಸ್ಪಿಟಲ್ಸ್ ಯಾರೋ ಏನೋ ಗೊತ್ತಿಲ್ಲ, ಬಟ್ ದೆನ್ ಇರು, ಇಲ್ಲಿ ಯಾರೋ ಸುಜಯ್ ಹಾಸ್ಪಿಟಲ್ ಶೇಖರ್ ಅಂತ ಮಾತಾಡ್ಕೊಂಡು ಹೋಗ್ತಿದ್ದಾರೆ. ಮ್ಯಾಮ್, ಇಲ್ಲಿ ಹತ್ರದಲ್ಲಿರೋ ಸುಜಯ್ ಹಾಸ್ಪಿಟಲ್ ಬಗ್ಗೆ ತಿಳ್ಕೊಬೇಕಿತ್ತು. ಫೌಂಡರ್ಸ್ ಬಗ್ಗೆ ಏನಾರ ಗೊತ್ತಾ ನಿಮಗೆ? ನೀವ್ ಯಾರು ಅಂತ ಗೊತ್ತಾಗ್ಬೋದಾ? ಮ್ಯಾಮ್, ನಾನು ಜನಪರ ಟಿವಿ ಚಾನಲಿಂದ ಆ ಹಾಸ್ಪಿಟಲ್ ಬಗ್ಗೆ ಕವರ್ ಮಾಡಕ್ಕೆ ಬಂದಿದ್ದೀನಿ. ಆದರೆ ಫೌಂಡರ್ಸ್ ಬಗ್ಗೆ ಹೆಸರಿಲ್ಲ, ಏನಿಲ್ಲ, ಬರೀ ಒಂದು ಸೆಂಟೆನ್ಸ್ ಮಾತ್ರ ಇದೆ. ಸೊ ಅದ್ರ ಬಗ್ಗೆ ನೀವು ಇನ್ನೂ ಜಾಸ್ತಿ ಹೇಳ್ಬೋದಾ? ಸುಜಯ್ ಹಾಸ್ಪಿಟಲ್ಸ್ ಯಾರು ಕಟ್ಟಿದ್ದು, ಯಾಕೆ ಕಟ್ಟಿದ್ದು ಅಂತೆಲ್ಲ ಹೇಳೋಕ್ಕಾಗಲ್ಲ. ಆದರೆ ಅದು ನಮ್ಮನ್ನು ಕಾಪಾಡಬೇಕಾಗಿರೋ ಮಾಡಿರೋ ತಪ್ಪಿಂದ ಅವ್ರ ದುಡ್ಡಿಂದ ಏನು ಮಾಡಿದ್ರಿ? ಅವ್ರ ದುಡ್ಡಿಂದನೇ ಒಬ್ಬ ಎಲ್ಲ ಜನರಿಗೂ ಫ್ರೀ ಟ್ರೀಟ್ಮೆಂಟ್ ಕೊಡೋ ಆಸ್ಪತ್ರೆನ ಕಟ್ಸಿದ್ದ. ಯಾರು ಕಟ್ಸಿದ್ದು? ಈ ಕೆಲಸವನ್ನು ಮಾಡಿದ್ದವನು ಇಲ್ಲ ಈಗ, ಈ ಆಸ್ಪತ್ರೆಗೆ ದುಡ್ಡು ಕೊಟ್ಟವರು ಇಲ್ಲ ಈಗ. ಕಟ್ಸಿದ್ದ ಅಂತ ಹೇಳ್ತೀರಾ, ಅವ್ರು ಇಲ್ಲ ಅಂತ ಹೇಳ್ತೀರಾ? ಮ್ಯಾಮ್, ಅರ್ಥ ಆಗ್ತಿಲ್ಲ ನೀವೇನು ಹೇಳ್ತಿದ್ದೀರಾ ಅಂತ. ಇಷ್ಟೆಲ್ಲ ಗೊತ್ತಿದೆ ಅಂದ್ರೆ ನೀವು ಅವನ ಉಸಿರಲ್ಲಿ ಉಸಿರಾಗಿದ್ದ. ರಾಯ್ಶಾ, ಅಶ್ವತಿ, ಲಿಂಗುಸ್ವಾಮಿ, ಎಮ್ಯಾನ್ಯುಯಲ್, ಎನ್ನಂಜೇಗೌಡ, ದುರ್ಬಾಲನ್, ಆಕ್ರೋ ಫೌಂಡರ್ಸ್ ಜಾಗದಲ್ಲಿ ಫಾರ್ ದ ಪೀಪಲ್, ಆಫ್ ದ ಪೀಪಲ್, ಬೈ ದ ಬ್ಯಾಕ್. ಬಾ, ಲೇಟ್ ಆಯ್ತು, ಹೋಗೋಣ. ಸರಿ ಬಾ, ಬೇಗ ಲೇಟ್ ಆಯ್ತು ಬಾ. ಹೌದು, ಕ್ಯಾಮ್ರಾ ಎಲ್ಲ ಎತ್ಕೊಂಡ್ಬಂದ ನೀನು? ತಗೊಬಂದಿದ್ದೀನಿ. ರಕ್ತದ ಬಣ್ಣದಲ್ಲಿ ಬರೆದ ಕಥೆ ಇದು, ನಂಬಿಕೆಯ ಬೆಲೆ ಇಲ್ಲದ ಕಾಲ ಬಂದಿದೆ. ಯಾವರ್ಸಿ